ಇದನ್ನ ಒಂಚೂರೆಲ್ಲ ನಾನು ನೋಡಿದಾಗ ಇವ್ರೆ ಬಹಳ ಕೆಳಮಟ್ಟದಿಂದ ಬಂದ್ಬಿಟ್ಟು ಒಬ್ಬ ಸೂಪರ್ ಸ್ಟಾರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಇದೆಲ್ಲ ಬಹಳ ದೊಡ್ಡ ದುರಂತ ಅಂತ. ಆಟಿಟ್ಯೂಡ್ ಅಂದರೆ ನೀವು ಒಂದು ಎಲ್ಲರಿಗೂ ಫ್ರೆಂಡ್ಸ್ ಅಂದ ತಕ್ಷಣವೇ ಫುಲ್ ಬಳಕೆ ನಾನು ಅವ್ರ ಜೊತೆಗಿರಬೇಕು, ಅವ್ರ ಸಂತೋಷನೇ ನನ್ನ ಸಂತೋಷ ಅಂತಕ್ಕಂಥ ಭಾವ. ಮತ್ತು ಕುಟುಂಬ ಅಂದ ತಕ್ಷಣವೇ ಕುಟುಂಬಕ್ಕೆ ನಾನು ಎಲ್ಲದನ್ನೂ ಕೊಡಲೇಬೇಕು, ನಾನು ಯಾವ ಮಟ್ಟಕ್ಕಿದ್ರೂ ಹೋಗಿ ಅದನ್ನು ಸಾಧಿಸಬೇಕು, ಮುಟ್ಟಬೇಕು ಅಂತ. ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ. ಅದು ಒಂದು ಕಡೆ ಒಳ್ಳೆಯದು ಆಗಿದೆ, ಒಂದು ಕಡೆ ಈ ಥರ. ಸರ್, ನೀವು ಹೇಳಿದ್ರೆ ಕಲಾವಿದರು ಅಂದರೆ ಮೊದಲಿಗೆ ಅಣ್ಣವ್ರ ಹೆಸರು ತಗೊಂಡ್ರೆ ನನಗೆ ಕಲಾವಿದ ಹೇಗಿರ್ಬೇಕು ಅನ್ನೋದಕ್ಕೆ ನೀವೊಂದು ಉದಾಹರಣೆ ಕೊಟ್ರಿ. ಒಬ್ಬ ಕಲಾವಿದ ಅಂತವರು ಒಬ್ಬ ಸಮಾಜದಲ್ಲಿ ಒಂದು ಮಾದರಿಯಾಗಿರ್ಬೇಕಾಗುತ್ತೆ. ಜೊತೆಗೆ ಒಂದು ಕೆಲವು ಸಲ ರಾಜಕಾರಣಕ್ಕೆ ಹೋದಾಗಲೂ ಕೂಡ ಎಷ್ಟೋ ಪರ ವಿರೋಧಗಳು ಬರುತ್ತೆ. ಅಂತದ್ರಲ್ಲಿ ಈ ರೀತಿಯ ಪಠ್ಯಗಳಲ್ಲಿ ಓದುವಂಥದ್ದು ಕಲಾವಿದನ ಬದುಕಿಗೆ ಮತ್ತು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರ್ಬೋದು? ಇದು ಬಹಳ ದೊಡ್ಡ ಪರಿಣಾಮ ಬೀರ್ತಿದೆ. ಯಾಕಂದ್ರೆ ನಮ್ಮ ಕಡೆ ಇರ್ತಕ್ಕಂಥ ಅಭಿಮಾನಿಗಳೇನಿದೆ ಅವರು ಇವ್ರನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ. ಎಲ್ಲೆಲ್ಲೋ ಒಬ್ಬ ಕೂಲಿ ಮಾಡೋನು, ಒಬ್ಬ ಆಫೀಸರು, ಒಬ್ಬ ಮಗ, ತಾಯಿ, ಇಂಥವ್ರ ಬಗ್ಗೆ ಎಲ್ಲ ಚಿತ್ರದ ಪರದೆ ಮೇಲೆ ನಾವು ಒಳ್ಳೆಯದನ್ನ ಹೇಳ್ತಾ ಬಂದಿರ್ತೀವಿ. ಆ ಒಳ್ಳೆಯದನ್ನ ಮಾಡಬೇಕು ಅಂತ ಹೇಳಿ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಒಂದೇ ಸರಿಗೆ ನಮ್ಮ ರೋಲ್ ಮಾಡೆಲ್ ಯಾರು ನೋಡಿದ ಹಾಗಾಗಿ ನಮಗೆ ಯಾವಾಗಲೂ ಆ ಸಿಂಪ್ಲಿಸಿಟಿ ಇರಬೇಕು, ಆ ಒಂದು ನಮ್ರತೆ ಇರಬೇಕು, ಮತ್ತು ಯಾರೇ ಸ್ವಲ್ಪ ಒಬ್ಬರಿಗೆ ನಡ್ಕೋಬೇಕು ಇರ್ತಕ್ಕಂಥ ಅವಶ್ಯಕತೆ ಇದಾವೆ ಅಂತ. ಹಾಗಾಗಿ ರಾಜ್ಕುಮಾರ್ ಅವ್ರದ್ದು ಮತ್ತು ಅನೇಕ ಸ್ನೇಹನೇ ಇಲ್ಲ, ಅವ್ರಿಗೂ ಒಂದು ಆಟಿಟ್ಯೂಡ್. ಅಂಬರೀಷ್ ವಾಸ್ ಅ ಗ್ರೇಟ್ ಮ್ಯಾನ್, ದೊಡ್ಡ ಆಟಿಟ್ಯೂಡ್ ಅಲ್ಲಿ ಅವರಿದ್ರು. ಸ್ನೇಹ ಅಂದ್ರೆ ನಿಮಗೆ ಇವತ್ತು ವಿಷ್ಣುವರ್ಧನ್ ಅವ್ರದ್ದು ಮತ್ತು ಅವ್ರದ್ದು ಹೇಗಿತ್ತು ಸ್ನೇಹ ಅಂತ. ಸೊ ಸ್ನೇಹಕ್ಕೆ ಒಂದು ಇತಿ ಇರ್ತದೆ ಅನ್ನೋದಕ್ಕೆ ಎಲ್ಲರೂ ಕೂಡ ಒಂದು ಉದಾಹರಣೆ. ಹಾಗಾಗಿ ಸ್ನೇಹನೂ ಕೂಡ ಪರಿಪೂರ್ಣವಾಗಿರಬೇಕು, ಶುದ್ಧವಾಗಿರಬೇಕು, ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಒಬ್ರಿಗೊಬ್ರಿಗೆ ಜಾಗ ಮಾಡ್ಕೊಂಡು. ಆದರೆ ಅಭಿಮಾನಿಗಳನ್ನ ದೇವರು ಅನ್ಸ್ಕೊಂಡಂತ ನಮ್ಮ ರಾಜ್ಯದಲ್ಲಿ ಈ ಥರ ಆಗಬಾರ್ದು. ಥ್ಯಾಂಕ್ ಯು ಸೊ ಮಚ್ ಸರ್. ತಪ್ಪು ಸರಿ ನೀವು ಏನು ಕಲ್ಪನೆ ಮಾಡಿಲ್ಲ, ಚೌಕಟ್ಟಿಂದ ಚೌಕಟ್ಟಲ್ಲಿ ಅಲ್ಲ. ಹಾಗಾಗಿ ಇದನ್ನ ಒಂಚೂರೆಲ್ಲ ನಾನು ನೋಡಿದಾಗ ಇವ್ರೆ ಬಹಳ ಕೆಳಮಟ್ಟದಿಂದ ಬಂದ್ಬಿಟ್ಟು ಒಬ್ಬ ಸೂಪರ್ ಸ್ಟಾರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಇದೆಲ್ಲ ಬಹಳ ದೊಡ್ಡ ದುರಂತ ಅಂತ. ಆಟಿಟ್ಯೂಡ್ ಅಂದರೆ ನೀವು ಒಂದು ಎಲ್ಲರಿಗೂ ಫ್ರೆಂಡ್ಸ್ ಅಂದ ತಕ್ಷಣವೇ ಫುಲ್ ಬಳಕೆ ನಾನು ಅವ್ರ ಜೊತೆಗಿರಬೇಕು, ಅವ್ರ ಸಂತೋಷನೇ ನನ್ನ ಸಂತೋಷ ಅಂತಕ್ಕಂಥ ಭಾವ. ಮತ್ತು ಕುಟುಂಬ ಅಂದ ತಕ್ಷಣವೇ ಕುಟುಂಬಕ್ಕೆ ನಾನು ಎಲ್ಲದನ್ನೂ ಕೊಡಲೇಬೇಕು, ನಾನು ಯಾವ ಮಟ್ಟಕ್ಕಿದ್ರೂ ಹೋಗಿ ಅದನ್ನು ಸಾಧಿಸಬೇಕು, ಮುಟ್ಟಬೇಕು ಅಂತ. ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ. ಅದು ಒಂದು ಕಡೆ ಒಳ್ಳೆಯದು ಆಗಿದೆ, ಒಂದು ಕಡೆ ಈ ಥರ. ಸರ್, ನೀವು ಹೇಳಿದ್ರೆ ಕಲಾವಿದರು ಅಂದರೆ ಮೊದಲಿಗೆ ಅಣ್ಣವ್ರ ಹೆಸರು ತಗೊಂಡ್ರೆ ನನಗೆ ಕಲಾವಿದ ಹೇಗಿರ್ಬೇಕು ಅನ್ನೋದಕ್ಕೆ ನೀವೊಂದು ಉದಾಹರಣೆ ಕೊಟ್ರಿ. ಒಬ್ಬ ಕಲಾವಿದ ಅಂತವರು ಒಬ್ಬ ಸಮಾಜದಲ್ಲಿ ಒಂದು ಮಾದರಿಯಾಗಿರ್ಬೇಕಾಗುತ್ತೆ. ಜೊತೆಗೆ ಒಂದು ಕೆಲವು ಸಲ ರಾಜಕಾರಣಕ್ಕೆ ಹೋದಾಗಲೂ ಕೂಡ ಎಷ್ಟೋ ಪರ ವಿರೋಧಗಳು ಬರುತ್ತೆ. ಅಂತದ್ರಲ್ಲಿ ಈ ರೀತಿಯ ಪಠ್ಯಗಳಲ್ಲಿ ಓದುವಂಥದ್ದು ಕಲಾವಿದನ ಬದುಕಿಗೆ ಮತ್ತು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರ್ಬೋದು? ಇದು ಬಹಳ ದೊಡ್ಡ ಪರಿಣಾಮ ಬೀರ್ತಿದೆ. ಯಾಕಂದ್ರೆ ನಮ್ಮ ಕಡೆ ಇರ್ತಕ್ಕಂಥ ಅಭಿಮಾನಿಗಳೇನಿದೆ ಅವರು ಇವ್ರನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ. ಎಲ್ಲೆಲ್ಲೋ ಒಬ್ಬ ಕೂಲಿ ಮಾಡೋನು, ಒಬ್ಬ ಆಫೀಸರು, ಒಬ್ಬ ಮಗ, ತಾಯಿ, ಇಂಥವ್ರ ಬಗ್ಗೆ ಎಲ್ಲ ಚಿತ್ರದ ಪರದೆ ಮೇಲೆ ನಾವು ಒಳ್ಳೆಯದನ್ನ ಹೇಳ್ತಾ ಬಂದಿರ್ತೀವಿ. ಆ ಒಳ್ಳೆಯದನ್ನ ಮಾಡಬೇಕು ಅಂತ ಹೇಳಿ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಒಂದೇ ಸರಿಗೆ ನಮ್ಮ ರೋಲ್ ಮಾಡೆಲ್ ಯಾರು ನೋಡಿದ ರಾಜ್ಕುಮಾರ್ ನಾವು ರೋಲ್ ಮಾಡೆಲ್ ಆಗಿ. ಹಾಗಾಗಿ ನಮಗೆ ಯಾವಾಗಲೂ ಆ ಸಿಂಪ್ಲಿಸಿಟಿ ಇರಬೇಕು, ಆ ಒಂದು ನಮ್ರತೆ ಇರಬೇಕು, ಮತ್ತು ಯಾರೇ ಸ್ವಲ್ಪ ಒಬ್ಬರಿಗೆ ನಡ್ಕೋಬೇಕು ಇರ್ತಕ್ಕಂಥ ಅವಶ್ಯಕತೆ ಇದೆ.
ಡ್ಯಾಮೇಜ್ ಹಾಗಾಗಿ ರಾಜ್ಕುಮಾರ್ ಅವ್ರದ್ದು ಮತ್ತು ಅನೇಕ ಅಂಬರೀಷ್ ಸ್ನೇಹನೇ ಇಲ್ಲ, ಅವ್ರಿಗೂ ಒಂದು ಆಟಿಟ್ಯೂಡ್. ಅಂಬರೀಷ್ ವಾಸ್ ಅ ಗ್ರೇಟ್ ಮ್ಯಾನ್, ದೊಡ್ಡ ಆಟಿಟ್ಯೂಡ್ ಅಲ್ಲಿ ಅವರಿದ್ರು. ಸ್ನೇಹ ಅಂದ್ರೆ ನಿಮಗೆ ಗೊತ್ತು, ವಿಷ್ಣುವರ್ಧನ್ ಅವ್ರದ್ದು ಮತ್ತು ಅವ್ರದ್ದು ಹೇಗಿತ್ತು ಸ್ನೇಹ ಅಂತ. ಸೊ ಸ್ನೇಹಕ್ಕೆ ಒಂದು ರೀತಿ ಇರ್ತದೆ ಅನ್ನೋದಕ್ಕೆ ಎಲ್ಲರೂ ಕೂಡ ಒಂದು ಉದಾಹರಣೆ. ಹಾಗಾಗಿ ಸ್ನೇಹನೂ ಕೂಡ ಪರಿಪೂರ್ಣವಾಗಿರಬೇಕು, ಶುದ್ಧವಾಗಿರಬೇಕು ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಒಬ್ರಿಗೊಬ್ರಿಗೆ ಜಾಗ ಮಾಡ್ಕೊಂಡು. ಆದರೆ ಅಭಿಮಾನಿಗಳನ್ನ ದೇವರು ಅನ್ಸ್ಕೊಂಡಂತ ನಮ್ಮ ರಾಜ್ಯದಲ್ಲಿ ಈ ಥರ ಆಗಬಾರ್ದು, ಇದು ಅನ್ಯಾಯ. ಥ್ಯಾಂಕ್ ಯು ಸೊ ಮಚ್ ಸರ್. ತಪ್ಪು ಸರಿ ನೀವು ಏನು ತಪ್ಪೇ ಮಾಡಿಲ್ಲ, ಚೌಕಟ್ಟಿಂದ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.